ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ದಿನ ಇಟ್ಕೊಂಡು ಆರಾಮಾಗಿ ತಿನ್ನುವಂತಹ ಮಾವಿನಕಾಯಿ ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಆಚೆ ಕಡೆ ಇಟ್ಕೊಂಡು ತಿನ್ಬೋದು. ತುಂಬ ದಿನ ಇರುತ್ತೆ, ಕೆಡೋದಿಲ್ಲ. ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮತ್ತು ಚಪಾತಿಗೂ ಅಷ್ಟೇ ಜಾಮ್ ಥರ ಇರುತ್ತೆ. ತುಂಬ ರುಚಿ ಇರುತ್ತೆ. ಬನ್ನಿ ನೋಡೋಣಂತೆ ಏನೇನು ಸಾಮಗ್ರಿಗಳನ್ನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಸಣ್ಣ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀವು ತುರಿದು ಸಹ ಇಟ್ಕೋಬೋದು. ಮತ್ತು ಒಂದು ಹಿಡಿ ಆಗಷ್ಟು ಒಣಕೊಬ್ಬರಿ, ಸ್ವಲ್ಪ ಮೆಂತ್ಯ. ನೀವು ತುಂಬ ದಿನ ಇಟ್ಟು ತಿನ್ನಬೇಕು ಅಂದರೆ ಒಣಕೊಬ್ಬರಿ ಹಾಕ್ಕೊಳ್ರಿ. ಒಂದೇ ದಿನ 2 ದಿನ ಇಟ್ಟು ತಿಂತೀನಿ ಅಂದರೆ ಹಸಿ ಕಾಯಿ ತುರಿ ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಮತ್ತು ಬೆಲ್ಲ ಜಾಸ್ತಿ ಹಾಕಬೇಕು, ಬೆಲ್ಲ ಮತ್ತು ಇಂಗು. ಇಷ್ಟು ಪದಾರ್ಥಗಳು ಮಾವಿನಕಾಯಿ ಚಟ್ನಿಗೆ ಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಬಾಣಲಿ ಇಟ್ಕೊಂಡು 1 ಚಮಚದಷ್ಟು ಮೆಂತ್ಯ ಕಾಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಆ ಕಹಿ ಅಂಶ ಎಲ್ಲ ಹೋಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮೆಂತ್ಯವನ್ನು ಹೀಗೆ ಚೆನ್ನಾಗಿ ಘಮ ಬರೋ ತನಕ, ಕೆಂಪಗಾಗೋ ತನಕನೂ ಮೆಂತ್ಯನ ಹುರ್ಕೋಬೇಕು. ಒಣಕೊಬ್ಬರಿ ಹಾಕಿ ಮಾವಿನಕಾಯಿ ಚಟ್ನಿ ಮಾಡಿ ಇಟ್ಕೊಂಡ್ರೆ ನೀವು ಹೊರಗಡೆ ಇಟ್ಕೊಂಡ್ರೂ ತುಂಬ ದಿನ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರಂತೂ ಸುಮಾರು ಒಂದು 6 ತಿಂಗಳ ತನಕನೂ ಇಟ್ಕೊಂಡ್ರೂ ಏನೂ ಹಾಳಾಗಲ್ಲ. ಈಗ ನೋಡಿರಿ, ಮೆಂತ್ಯ ಚೆನ್ನಾಗಿ ಕೆಂಪಗೆ ಹುರ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿದ್ದೀನಿ. ಇದು ಪರಿಮಳ ಚೆನ್ನಾಗಿರುತ್ತೆ, ಗಮ್ಮಂತ. ಹೀಗೆ ಇಂಗು ಮತ್ತು ಮೆಂತ್ಯ ಹುರ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಾಗಷ್ಟು ಒಣಕೊಬ್ಬರಿ ತುರಿ, ಆಮೇಲೆ ಮಾವಿನಕಾಯಿ ಹೆಚ್ಕೊಂಡಿರೋದು ಅಥವಾ ತುರ್ಕೊಂಡಿರೋದು. ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಮಾವಿನಕಾಯಿ, ಹಾಗಾಗಿ ಬೆಲ್ಲ ಚೆನ್ನಾಗಿ ತೊಗೊಳ್ರಿ. ಇದಕ್ಕೆ ಖಾರಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಹುರ್ಕೊಂಡು ಹಾಕ್ಕೋಬೋದು ಎಣ್ಣೆಯಲ್ಲಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬ ಬೇಗನೆ, ತುಂಬ ಸುಲಭವಾಗಿ, ರುಚಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ನೋಡಿರಿ, ಬೆಲ್ಲ ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಎಷ್ಟು ತೊಗೊಂಡಿದ್ನೋ ಒಂದು ಅಷ್ಟೇ ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಚೆನ್ನಾಗಿ ಹಾಕಬೇಕು, ಇಲ್ಲಾಂದರೆ ಆ ಹುಳಿ ಅಂಶ ಮುರಿಯೋದಿಲ್ಲ. ಹಾಗಾಗಿ ಹುಳಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿರಿ. ನಂತರ ನಾವು ಹುರ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಇಂಗು, ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈಗ ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ. ನೋಡಿರಿ, ಹೀಗೆ ಚಟ್ನಿ ಥರ ರುಬ್ಬಬೇಕು. ನೀರು ಹಾಕಬೇಡ್ರಿ, ನೀರು ಸ್ವಲ್ಪನೂ ಇರಬಾರ್ದು. ಮಾವಿನಕಾಯಿ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ನಂತರ ತುರ್ಕೊಳ್ಳೋದು ಅಥವಾ ಹೆಚ್ಕೊಳ್ಳೋದು ಮಾಡ್ಕೊಳ್ರಿ. ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡ್ರಿ. ತುಂಬ ರುಚಿಯಾದಂತಹ ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ. ಕಾಯಿ ತುರಿ ಹಾಕಿ ಸಹ ಮಾಡ್ಕೋಬೋದು. ಅದು 2 ದಿನ ಇಟ್ಕೊಂಡು ತಿನ್ಬೋದು ಅಷ್ಟೇ. ಕಾಯಿ ತುರಿ ಹಾಕಿರ್ತೀವಲ್ವ, ಬೇಸಿಗೆ ಬೇಗ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಒಣಕೊಬ್ಬರಿ ಹಾಕಿ ಮಾಡ್ಕೊಳ್ರಿ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ಮಾವಿನಕಾಯಿ ಚಟ್ನಿಯನ್ನು ನೀವು ಸಹ ಟ್ರೈ ಮಾಡಿರಿ ಸ್ನೇಹಿತರೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ. ನಮಸ್ಕಾರ.